ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಆಗ್ರಹಿಸಿ 17ರಂದು NSL ಸಕ್ಕರೆ ಕಾರ್ಖಾನೆ ಮುತ್ತಿಗೆ. ಚಂದ್ರಶೇಖರ್ ಹಿರೇಮಠ್. ಎಸ್ಟಿ ಅಲ್ಲದ ಸಮುದಾಯಗಳು ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಪ್ರತಿಭಟನೆ ಮಾಡುತ್ತಿರುವುದು ಖಂಡನೀಯ. ನಂದಕುಮಾರ್ ಮಾಲಿಪಾಟೀಲ್. 6 ತಿಂಗಳ ಕಾಲ ಕಾರ್ಮಿಕರ ದಾಖಲಾತಿ ಅಭಿಯಾನ. ಎಂ ಸುಬ್ರಹ್ಮಣ್ಯಂ. RSS ಲಾಠಿ ವಿರುದ್ಧ ಧ್ವನಿ ಎತ್ತುವ ಸಚಿವ ಪ್ರಿಯಾಂಕ್ ಖರ್ಗೆ ದೈವಿ ಸ್ಫೋಟ ಯಾಕೆ ಖಂಡಿಸುತ್ತಿಲ್ಲ? ಆಂದೋಲ ಸ್ವಾಮೀಜಿ ಕಿಡಿ. ಗಣತಿ ಪಟ್ಟಿಯಿಂದ ಕೈಬಿಟ್ಟ ದೇವದಾಸಿ ಕುಟುಂಬದವರನ್ನು ಗಣತಿ ಪಟ್ಟಿಗೆ ಸೇರಿಸಿ ಪುನರ್ವಸತಿ ಕಲ್ಪಿಸುವಂತೆ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಆಗ್ರಹಿಸಿ NSL ಸಕ್ಕರೆ ಕಾರ್ಖಾನೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರಮಜೀವಿಗಳ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 17ರಂದು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಆಗ್ರಹಿಸಿ ಆಳಂದ ತಾಲೂಕಿನ ಬುಸ್ನೂರ್ ಗ್ರಾಮದಲ್ಲಿರುವ NSL ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಹಾಗೆ ನಮ್ಮ ಕಲಬುರಗಿ ಜಿಲ್ಲೆಗೂ ಸಹ 3,300 ರೂಪಾಯಿ ನೀಡಬೇಕು ಎಂದರು. ಆಳಂದ್ ಶಾಸಕ BR ಪಾಟೀಲ್ ಅವರು ಮಧ್ಯಸ್ಥಿಕೆ ವಹಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಡುವಂತೆ ಮನವಿ ಮಾಡಿಕೊಂಡರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಸರ್ಕಾರ ಏನು ನಿರ್ಧಾರ ಮಾಡಿದೆ ಅದೇ ಪ್ರಕಾರ ಕೊಡಬೇಕಂತೇಳಿ NSLದವರಿಗೆ ನಾವು ನಿನ್ನೆ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಇದುವರೆಗೂ. ಅದಕ್ಕೆ ನಾವು ಸೋಮವಾರ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬುಸ್ನೂರ್ನಲ್ಲಿರುವ NSL ಕಚೇರಿಗೆ ಮುತ್ತಿಗೆ ಆಗ್ತಾ ಇದ್ದೀವಿ. ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ತಮ್ಮ ಟ್ರ್ಯಾಕ್ಟರ್ನಿಂದ ತಮ್ಮ ಊಟ ಕಟ್ಕೊಂಡು ಅವರೇ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇದು ಯಾವುದೇ ಪಕ್ಷದ ಹೋರಾಟ ಅಲ್ಲ, ಯಾವುದೇ ಜಾತಿಗೆ ಸೀಮಿತ ಆದಂಥ ಹೋರಾಟ ಅಲ್ಲ. ಇದು ಕಬ್ಬು ಬೆಳೆಗಾರರ ನಿಜವಾದ ಹೋರಾಟ ಇದೆ. ಕಬ್ಬು ಬೆಳೆಯುವಂಥ ಎಲ್ಲ ರೈತರು ಈ ಹೋರಾಟದಲ್ಲಿ ಭಾಗವಹಿಸಬೇಕು. NSLದವರು ಏನು ರಿಕವರಿನಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಆಳಂದ್ ಪ್ರದೇಶದಲ್ಲಿ ಬೆಳೆಯುವಂಥ ಕಬ್ಬು ಸುಮಾರು 12-13 ರಿಕವರಿ ಇದೆ. ಅವ್ರು ಯಾವತ್ತೂ 12-13 ತೋರಿಸ್ತಾ ಇಲ್ಲ. ಅದಕ್ಕಿಂತಲೂ ಕಡಿಮೆ ತೋರಿಸಿ ನಮಗೇನು ಶೋಷಣೆ ಮಾಡ್ತಾ ಇದ್ದಾರೆ. ಇದನ್ನು ತಪ್ಪಿಸ್ಬೇಕು. ಮತ್ತು ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದರೆ, ರೈತರು ಇನ್ನೊಂದು ಕಡೆ ಎಕ್ಸ್ಪ್ಲಾಯ್ಟ್ ಹೆಂಗೆ ಆಗ್ತಾ ಇದ್ದೀವಿ ಅಂದರೆ, ಕಬ್ಬು ಕಡಿಯುವಂಥ ಅವ್ರೇನು ಗ್ಯಾಂಗ್ ಕಳಿಸ್ತಾರೆ, ಅವ್ರು ರೈತರ ಹತ್ರ ಹೆಚ್ಚಿನ ಹಣ ವಸೂಲಿ ಮಾಡ್ತಾರೆ. ಕುರಿ ಕೊಡ್ರಿ, ಅಕ್ಕಿ ಕೊಡ್ರಿ, ಇಂಥವೆಲ್ಲ ಫ್ಯಾಕ್ಟ್ರಿದವ್ರು ರಿಸ್ಟ್ರಿಕ್ಷನ್ ಹಾಕಿ ಕೊಟ್ಟು ಕಳಿಸ್ಬೇಕು. ಇವು 2 ಪ್ರಮುಖ ಬೇಡಿಕೆ, ರಿಕವರಿ ಒಂದು 3 ಪ್ರಮುಖ ಬೇಡಿಕೆ ಇಟ್ಕೊಂಡು ನಾವು 17ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ NSL ಕಚೇರಿಗೆ ಮುತ್ತಿಗೆ ಆಗ್ತಾ ಇದ್ದೀವಿ. ಎಲ್ಲ ರೈತರು ಇದರಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾವು ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ 3,150 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಸಹಮತ ಇಲ್ಲ? ಸರ್ಕಾರ ಹೇಳಿದೆ 3,300 ಕೊಡಬೇಕಂತೇಳಿ ಪ್ರತಿ ಟನ್. ಈಗ ಕೆಲವು ಕಡೆ ಬೀದರ್ನಲ್ಲಿ ಅಲ್ಲಿ 3,500 ಕೊಡು ಅಂತ ಹೇಳ್ತಾ ಇದ್ದಾರೆ. ಕೆಲವು ಬಾಗಲಕೋಟೆ ಶುಗರ್ ಫ್ಯಾಕ್ಟ್ರಿದವ್ರು 3,600 ಕೊಡು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ರೀಸನೇಬಲ್ ಗೌರ್ಮೆಂಟ್ ಆರ್ಡ್ರ್ ಇಂಪ್ಲಿಮೆಂಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ. ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ. ನೀವು ಸರ್ಕಾರ ಏನು ಆದೇಶ ಕೊಟ್ಟಿದ್ರಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿ. ಬೆಳಗಾವಿಗೆ ಒಂದು ನ್ಯಾಯ, ಕಲಬುರಗಿಗೆ ಒಂದು ನ್ಯಾಯ, ಆ ಥರ ಬೇಡ. ಎಲ್ರಿಗೂ ಒಂದೇ ನ್ಯಾಯ ಬೇಕಂತ ಹೇಳ್ತೀವಿ. ಜಿಲ್ಲಾಡಳಿತಕ್ಕೆ ಏನಾದರೂ ಭೇಟಿಯಾಗಿ ಜಿಲ್ಲಾ ಆಡಳಿತಕ್ಕೂ ಭೇಟಿ ಆಗ್ತೀವಿ. ನಾವು ನಾಳೆ ಭೇಟಿ ಆಗ್ತೀವಿ.
ನಾನಿದ್ದೇ ಇದ್ದರೆ ನಮ್ಮ ರೇಣುಕಾಚಾರ್ಯ ನಮ್ಮ ಗಿರೀಶ್ ದುಮಾತ್ರಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿಯಾಗಿ ನಾಳೆ ಅವರಿಗೂ ಮನವರಿಕೆ ಮಾಡಿದ್ವಿ. ಆಳಂದ ಶಾಸಕರು CM ಅವರು ಆಳಂದ ಶಾಸಕರು CM ಆತ್ಮರಿದ್ದಾರ. ಅಷ್ಟೇ ಅಲ್ಲ, ಈ ಆಳಂದ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿದ ಅವ್ರ ಪ್ರೆಸಿಡೆಂಟ್ ಇದ್ದರು, ಫಸ್ಟ್ ಪ್ರೆಸಿಡೆಂಟ್ ಅವರೇ ಇದ್ದರು. ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರೇಣುಕಾಚಾರ್ಯ ಸಲ್ಗರ್, ಗಿರೀಶ್ ಗೌಡ, ಅಣವೀರ್ ಪಾಟೀಲ್, ಸಿದ್ದಣ್ಣ SD, ರಾಜು C ಜೈನ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ST ಅಲ್ಲದ ಸಮುದಾಯದವರು ST ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಗಳನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿರುವುದನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘ ಖಂಡಿಸುತ್ತದೆ ಎಂದು ವಿಭಾಗೀಯ ಅಧ್ಯಕ್ಷ ನಂದಕುಮಾರ್ ಮಾಲಿಪಾಟೀಲ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ST ವ್ಯಾಪ್ತಿಗೆ ಒಳಪಡದ ಕೆಲವು ಕೋಲಿ ಕಬ್ಬಲಿಗ ಸಮುದಾಯದವರು ST ಪ್ರಮಾಣ ಪತ್ರ ಪಡೆದುಕೊಂಡಿದ್ದಾರೆ ಮತ್ತು ಇನ್ನು ಕೆಲವು ಸಂಘಟನೆಗಳು ST ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ಶಾಸಕರುಗಳ ಮನೆಯ ಮುಂದೆ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಇದು ಖಂಡನೀಯ. ಕೋಲಿ ಕಬ್ಬಲಿಗ ಸಮುದಾಯದವರು ತಳವಾರ್ ST ವ್ಯಾಪ್ತಿಗೆ ಬರುವುದಿಲ್ಲ. ಈ ಹಿಂದೆ BJP ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಕೋಲಿ ಕಬ್ಬಲಿಗ ಸಮುದಾಯದ ಮತಗಳನ್ನು ಪಡೆಯಲು ನಿಮಗೆ ನಾವು ST ಪ್ರಮಾಣ ಪತ್ರ ನೀಡುತ್ತೇವೆ ಎಂದು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಆದರೆ ಅವರು ನೀಡಿರುವ ST ಪ್ರಮಾಣ ಪತ್ರ ಕಾನೂನಾತ್ಮಕವಾಗಿ ಇಲ್ಲ. ಕೆಲವು ಕೋಲಿ ಕಬ್ಬಲಿಗ ಸಮುದಾಯದವರು ಪಡೆದುಕೊಂಡ ST ಪ್ರಮಾಣ ಪತ್ರಗಳನ್ನು ರದ್ದು ಸಹ ಮಾಡಿಸಿದ್ದೇವೆ ಎಂದರು. ಜಿಲ್ಲೆಯಲ್ಲಿ ಕೆಲವು ಸಂಘಟನೆಗಳು ಪರಿಶಿಷ್ಟ ಪಂಗಡ ಅಲ್ಲದ ST ಅಲ್ಲದಂಥ ಜನರಿಗೆ ಒಂದು ವರ್ಗಕ್ಕೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣಪತ್ರ ಕೊಡಬೇಕು ಅಂತಕ್ಕಂಥ ಬಲವಾದವಾಗಿ ಜಿಲ್ಲೆಯಾದ್ಯಂತ ಒಂದು ಸುಳ್ಳು ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಪ್ರತಿರೋಧವಾಗಿ ಇವತ್ತು ಏನು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ, ಅವ್ರಿಗೆ ವಿನಂತಿ ಮಾಡ್ತೇವೆ. ಕರ್ನಾಟಕ ರಾಜ್ಯದ ಕೇಂದ್ರ ಸರ್ಕಾರದಿಂದ 2020ರಲ್ಲಿ ಏನು 1991ರಲ್ಲಿ ನಮ್ಮ ಬೇಡ ವಾಲ್ಮೀಕಿ ನಾಯಕ ಜನಾಂಗ ST ಬಂತು. ಅದರ ಪರ್ಯಾಯ ಪದ ನಾಯಕ ಜನಾಂಗದ ಪರ್ಯಾಯ ಪದ ತಳವಾರ ಮತ್ತು ಪರಿವಾರ ಅಂತಕ್ಕಂಥದ್ದು 2020ರಲ್ಲಿ ಕೇಂದ್ರದಿಂದ ಗೆಜೆಟ್ ಆಗಿ ಬಂತು. ಅದನ್ನು ಸುಮಾರು 20 ಸಮಾಜದ ಪರ್ಯಾಯ ಪದಗಳನ್ನು ತಗೊಂಡಿದ್ದಾರೆ. ಉಳಿದವರು ಯಾರೇ ಹಿಂದುಳಿದಲ್ಲೇ ಬರ್ತಕ್ಕಂಥ ಸಮಾಜವು ಯಾರೂ ಪರಿಶಿಷ್ಟ ಪಂಗಡ ಜಾತಿ ತಗೊಂಡಿಲ್ಲ. ಆದರೆ 2023ರಲ್ಲಿ ಚುನಾವಣೆಯನ್ನು ದೃಷ್ಟಿ ಇಟ್ಟುಕೊಂಡು ಮಾನ್ಯ ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ಇಲ್ಲ ಈ ಸಮಾಜಕ್ಕೆ ನಾನು ತಳವಾರ ಅಂದ್ರೆ ತಳವಾರ ನಮ್ಮ ತಳವಾರ, ಅದು ನಾಯಕ ಸಮಾಜ ತಳವಾರ, ಇವರು ಕನ್ಫ್ಯೂಸ್ ಮಾಡಿ ಮಂದಿಗೆ ಓಡಿಸ್ಕೊಳ್ಳೋಕೆ ಏನು ಮಾಡಿದ್ರು, ಹಿಂದುಳಿತಕ್ಕಂಥ ಕಬ್ಬಲಿಗೆ ಸಮಾಜದ ಪರ್ಯಾಯ ಪದ ತಳವಾರ ಕೂಡ ST ಸೇರಿಸಿದೆ ಅಂತ ಸುಳ್ಳು ಮಾಹಿತಿಯನ್ನು ಇವತ್ತು ಗಂಟಾಘೋಷಣೆ ಗುಲ್ಬರ್ಗದಲ್ಲಿ ಘೋಷಣೆ ಮಾಡಿದ್ರು. ಅವತ್ತಿನ ಹಿಡಿದ ಇವತ್ತು ಗುಲ್ಬರ್ಗ ಜಿಲ್ಲೆ ವ್ಯಾಪಕವಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಧಿಕಾರಿಗಳು ಕೊಡಕ್ಕೆ ಶುರು ಮಾಡಿದ್ರು. ಅದನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಿ ಸರ್ಕಾರಕ್ಕೆ ಮನದಟ್ಟು ಮಾಡಿದಾಗ ಈ ಥರ ಅನ್ಯಾಯ ಆಗ್ತಿದೆ ವಾಲ್ಮೀಕಿ ಸಮಾಜಕ್ಕೆ ಅಂದಾಗ ಸರ್ಕಾರ ಮತ್ತೊಂದು ಸುತ್ತೋಲೆ ನಡೆಸಿ, ಇಲ್ಲ ಹಿಂದುಳಿದ ವರ್ಗದಲ್ಲಿ ಕೂಡ ತಳವಾರಿದ್ದರೆ ಅದನ್ನು ಕೊಡುವಾಗ ಈ ಜಾತಿ ಪ್ರಮಾಣ ಪತ್ರ ಕೊಡತಕ್ಕಂಥ ತತ್ಸಮಾನ ಪ್ರಾಧಿಕಾರಿಗಳು ಕೂಲಂಕಷವಾಗಿ ಚರ್ಚೆ ಮಾಡಿ ನಿಜವಾದ ಪರಿಶಿಷ್ಟ ಪಂಗಡ ಜನರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಸುತ್ತೋಲೆ ನಡೆಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಸುಳ್ಳು ಫೇಕ್ ಸರ್ಟಿಫಿಕೇಟ್ ಕೊಡೋದನ್ನು ನಿಲ್ಲಿಸಿದ್ದಾರೆ. ಆದ್ದರಿಂದ ಕೆಲವು ಸಂಘಟನೆಗಳು ಅದರಿಂದ ಬೇಸರವಾಗಿ, ಕೆಲವು ಸಂಘಟನೆ ಅಂದರೆ ಯಾವ ಈಗ ಸುಳ್ಳು ಅಂದರೆ ಅವರು ಹಿಂದುಳಿದ ಬರ್ತಕ್ಕಂಥ ಸಮಾಜ, ಅದು ನಾವು ತಳವಾರಿದ್ದೀವಿ, ನಮ್ಮ ಸರ್ಟಿಫಿಕೇಟ್ ಕೊಡ್ಬೇಕಂತೇಳಿ ಸುಳ್ಳು ಸರ್ಟಿಫಿಕೇಟ್ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಯಾರು ಮಾಡತ್ತಾರೆ? ಕಬ್ಬಲಿಗೆ ಸಮಾಜದ ಮುಖಂಡರು ಅನೇಕರಿದ್ದಾರೆ ಇವತ್ತು. ಅವರು ಆ ಥರ ಈಗ ಉದಾಹರಣೆ ರಾಯಪ್ಪ ಅಂತ ಹೇಳಿದೆ, ಅವ್ರು ಕಬ್ಬಲಿಗೆ ಇವು ಅವರೇ ಹೋರಾಟ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ನಾನು ಕಬ್ಬಲಿಗೆ ಸಮಾಜದಲ್ಲಿ ವಿನಂತಿ ಇದೆ, ನೀವು ಕೂಡ ಹಿಂದುಳಿದ ವರ್ಗದಲ್ಲೇ ಇದ್ದೀರಿ, ನೀವು ಅನೇಕರು ಬಡವರಿದ್ದಾರೆ ನಿಮ್ಮದಲ್ಲಿ ಕೂಡ, ನೀವು ನೇರವಾಗಿ ಸರ್ಕಾರದಿಂದ ಪರಿಶಿಷ್ಟ ಪಂಗಡಕ್ಕೆ ಒಳಗಾಗಿ ಬರೀ, ಪರಿಶಿಷ್ಟ ಪಂಗಡ ಸೇರಿಕೊಂಡು ಕಾನೂನುಬದ್ಧವಾಗಿ ಬಂದರೆ ನಾವೇ ನಿಮ್ಮ ಸ್ವಾಗತ ಮಾಡ್ತೀವಿ. ಅದಕ್ಕೆ ವಾಮ ಮಾರ್ಗದಿಂದ ತಾವು ಈ ಸರ್ಟಿಫಿಕೇಟ್ ಫೇಕ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಜಾತಿ ಜನಾಂಗದಲ್ಲಿ ಸಂಘರ್ಷ ಆಗಬಾರ್ದು ಅಂತಕ್ಕಂಥ ನಮ್ಮ ವಿನಂತಿ ಮನವಿ ಇದ್ದೇವಿನ ಬೇರೆ ಯಾವುದೇ ಕಾರಣಗಳಿಲ್ಲ. ಹೀಗಾಗಿ ನಾನು ಗುಲ್ಬರ್ಗ ಜಿಲ್ಲೆ ಎಲ್ಲ ಗೌರವಾನ್ವಿತ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಸಮಾಜ ಕಲ್ಯಾಣ ಸಚಿವರಿಗೂ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಇವತ್ತು ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ಈ ಥರ ಅನ್ಯಾಯವನ್ನು ತಡೆದು ಇದಕ್ಕೆ ನಿರ್ದಿಷ್ಟವಾದ ಒಂದು ಅಂತ್ಯ ಆಡಬೇಕು ಅಂತಕ್ಕಂಥ ನಾನು ಮಾನ್ಯ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ಕೋತೀನಿ. ಅಂದರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಘೋಷಣೆ ಮಾಡಿದ ಸುಳ್ಳು ಸರ್, ಸುಳ್ಳಿನಿಂದ ಎಷ್ಟೊಂದು ಅವರಿಗೆ ಪೆಟ್ಟಾಗಿದೆ ಅಂತ ಹೇಳ್ತೀನಿ. ನಿಮಗೆ 2023 ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ STಗೆ ಮೀಸಲಾಗಿಂತ 15 ಸೀಟ್ಗಳಿವೆ. ಇವರು ಯಾವ ಥರ ನಮ್ಮ ಜನಕ್ಕೆ ಅನ್ಯಾಯ ಆದ ನಂತರ 15 ಸೀಟ್ಗಳು BJP ಸೋತಿದೆ. ಎಲ್ಲ ಆದರೆ 15 ಸೀಟ್ ಒಂದು ಕೂಡ BJP ಗೆಲ್ಲಿಲ್ಲ. ಸ್ವತಃ ಮುಖ್ಯಮಂತ್ರಿ ಸವಣೂರಿದೆ, ಅಲ್ಲಿ ಕೂಡ ಅವರ ಮಗ ಶಾಸಕ ಚುನಾವಣೆ ಸೋತರು. ಕಾರಣ ಏನಂದ್ರೆ ಈ ಜನಕ್ಕೆ ಅನ್ಯಾಯ ಮಾಡಿದ್ದಾರೆ.
ಈಗ ಬೇರೆ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಪ್ರಮಾಣ ಪತ್ರ ವಿತರಣೆಯಲ್ಲಿದೆ, ಅದಕ್ಕೇನು ಹೇಳ್ತೀವಿ? ಈ ತರ ಫೇಕ್ ಆಯಿತು, ಬಿಜಾಪುರ ಅಲ್ಲಿ ಫೇಕ್ ಆಯಿತು, ಅದು ಫೇಕೆ ಸರ್. ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವ ಮೈಸೂರು ಬಿಟ್ಟರೆ ಉಳಿದ ಕಡೆ ಎಲ್ಲಿ ನಮ್ಮ ಪರ್ಯಾಯ ಪದ ತಳವಾರ ಇಲ್ಲ. ಇಲ್ಲಿ ಹಿಂದುಳಿದ ಬರ್ತಕ್ಕಂಥ ತಳವಾರ ಅಂದ್ರೆ ಅವರಿಗೆ ಸರ್ಟಿಫಿಕೇಟ್ ಬರಲ್ಲ ಸರ್. ಬರ್ತದೆ ಕಾನೂನು ಬರೋಕೆ ಬರ್ತಿಲ್ಲ, ನಾವು ಕೊಡ್ಬಾರ್ದು ನಾವು ಹೇಳಲ್ಲ. ಅದು ಕಾನೂನು ಸಂವಿಧಾನ ಹೇಳುತ್ತೆ, ಅದ್ರ ಪ್ರಕಾರ ಅವ್ರಿಗೆ ಬರೋಲ್ಲ, ಅವ್ರು ಹಿಂದುಳಿದವೇ ಬರ್ತಾರೆ. ಕೇಂದ್ರ ಸರ್ಕಾರ ಹೆಂಗೆ ಅನುಮತಿ ಕೊಡ್ತು? ಕೇಂದ್ರ ಸರ್ಕಾರ ಕೊಟ್ಟರು ಸರ್. ನಾಯಕ ಪರ್ಯಾಯ ಪದ ಅಂತ ಇದೆ ಸರ್ ಗೆಜೆಟ್ನಲ್ಲಿ. ನಾಯಕ ಜನಾಂಗದ ಪರ್ಯಾಯ ಪದಕ ಎಷ್ಟಿ ಕೊಡ್ರಿ, ಹಿಂದುಳಿದ ವರ್ಗದಲ್ಲಿಯೂ ತಳವಾರಿದ್ದಾರೆ ನೋಡಿಕೊಡ್ರಿ ಅಂತ ಹೇಳಿದ. ಬಟ್ ಅದನ್ನ ಮಿಸ್ಯೂಸ್ ಮಾಡ್ಕೋತಾರೆ ಕೆಲಸ. ಈಗ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀವಿ? ಸರ್ವರ್ಕ್ ನಾನು ಹೇಳ್ತೀನಿ, ಈ ಥರ ನಮ್ಮ ನಿಜವಾದ ಪರಿಶಿಷ್ಟ ಪಂಗಡ ಜನರಿಗೆ ಅನ್ಯಾಯ ಆಗ್ತಿದೆ, ಅದನ್ನು ಸರಿಪಡಿಸ್ರಿ. ಸುಳ್ಳು ಫೇಕ್ ಇದ್ರ ಮೇಲೆ ಕ್ರಮ ತೋರಿ, ಅಧಿಕಾರಿಗಳ ಮೇಲೆ ಕ್ರಮ ತೋರಿ, ಸರ್ಟಿಫಿಕೇಟ್ ತೊಗೊಂಡ್ರ ಮೇಲೆ ಕ್ರಮ ತೋರಿ, ಶಿಸ್ತಿನ ಕ್ರಮ ತೋರಿ. ಆ ಮುಂದೆ ಅದು ಒಂದು ಪರಿಣಾಮ ಆದ್ರೆ ಬಿಡ್ತಾರೆ ಜನ. ಇಲ್ಲದೆ ಎಲ್ಲರೂ ಇದೇ ಮಾಡ್ಕೊಂಡು ಹೋಗ್ತಾರೆ. ನಿಜವಾದ ಅನ್ಯಾಯ ಆಗ್ತಕ್ಕಂಥ ನಮ್ಮ ಜನಾಂಗ. ಈಗ ವಿತರಣೆ ಮಾಡಾಕತ್ತಾರಲ್ಲ, ಅದ್ರ ಜನ ಬಂದಾಗ ಸರ್ ಕಲಬುರಗಿಯಲ್ಲಿ ಎಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ. ಈ ಟೋಟಲಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗ್ತದೆ. ಈಗ ನಮ್ಮ ಗುಲ್ಬರ್ಗ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದ ಎಲ್ಲೆಲ್ಲಿ ತಗೋತಾರೆ ಅವೆಲ್ಲಕ್ಕೆ ಘಟಕ ಜಿಲ್ಲಾಧ್ಯಕ್ಷರು. ಯಾಕಂದ್ರೆ ಇದೇ ಥರ ಹಿಂದೂ ತಳವಾರ ಅಂತೇಳಿ ತೊಗೊಂಡು ಅವರು ಕಬ್ಬಿಗ, ಅಂಬಿಗ, ಬೆಸ್ತ, ಮಗವೀರ ಅವರು ಪರ್ಯಾಯ ಪದಗಳನ್ನ ತಳವಾರನ ಶಬ್ದ ತೊಗೊಂಡಿಲ್ಲ ರೀ ಅವರು. ಈಗ ಅಫ್ಜಲ್ಪುರ ಮಾಷಾಳದಾಗ ಒಬ್ಬ ಹುಡುಗು ಉದಾಹರಣೆಗಾಗಿ ಸತ್ಯ ನ್ಯಾಯಾಲಯ ಕೋರ್ಟ್ ಒಳಗೆ ಜವಾನಾಗಿ ಆಯ್ಕೆಯಾಗಿದ್ದನು. ಅವನು ಸಿಂಧುತ್ವ ಪ್ರಮಾಣ ಪತ್ರ ಇದೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಜಾತಿ ಪರಿಷತ್ ಅವರು ರದ್ದುಪಡಿಸ್ಯಾರೆ. ಅದೇ ರೀತಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಆಗಿತ್ತು ಕಾಳಗಿಯಲ್ಲಿ, ಅಲ್ಲಿ ಏನು ಮಾಡಿದ್ರು, ಅಣ್ಣ ಒಂದು ಜಾತಿ ಕಬ್ಬಲಿಗೆ, ಅಕ್ಕ ಬೆಂಗಳೂರದಾಗ ಹೋಗಿ ತಳವಾರ ಅಂತೇಳಿ ನಾಯ್ಕಡ ತಳವಾರ ಅಂತ ತೊಗೊಂಡು ಬಂದಿರ್ತಾರೆ. ಅದ್ರ ಪ್ರಮಾಣ ಪತ್ರ ಅದ್ರ ಸಲುವಾಗಿ ನಮ್ಮ ಕಾಳಗಿದಾಗ ತಹಸೀಲ್ದಾರ್ಗಳು ರದ್ದು ಮಾಡ್ಯಾರ. ತಹಸೀಲ್ದಾರ್ ಸರ್ ಅವರು ಕಾಸ್ಟ್ ರದ್ದು ಮಾಡ್ಯಾರ. ಇದೇ ಥರ ಜಿಲ್ಲೆದಾಗ ತುಂಬ ಕೊಟ್ಟವರು, ನಾವೇನು ಅದಕ್ಕೆ ಸ್ಪಂದನೆ ಮಾಡಿ ಅಧಿಕಾರಿಗಳು ರದ್ದು ಮಾಡ್ಯಾರ. ಅಧಿಕಾರಿಗಳಿಗೆ ಇವರು ದಾರಿ ತಪ್ಪಿಸೋ ಕೆಲಸ ರದ್ದು ಮಾಡ್ಬೇಕು ಸರ್ ಅವರು. ಯಾಕೆ ಒಬ್ಬ ವ್ಯಕ್ತಿಗೆ ಎರಡು ಕಾಸ್ಟ್ ಕೊಡ್ಲಕ್ಕಂತ ಆಗಲ್ಲ ಸರ್. ನೀವು ಮೂಲ ಬದಲು ಯಾವ್ದು ಇರ್ತದೆ ಅದೇ ತೊಗೋಬೇಕು. ಈಗ ನೀವು ಈಗ ಕಬ್ಲಿಗೆ ಅಂತ ತೊಗೊಂಡು ಆನಂತರ ತಳವಾರ ತೊಗೊಂಡು ಒಬ್ಬ ವ್ಯಕ್ತಿಗೆ ಎರಡು ಕಾಸ್ಟ್ ಹೆಂಗೆ ತಹಸೀಲ್ದಾರ್ ಹೆಂಗೆ ಡಿಸೈಡ್ ಮಾಡ್ತೀವಿ ಸರ್? ಒಬ್ಬ ವ್ಯಕ್ತಿ ಒಂದೇ ಮನೆ ಅಲ್ಲ ಸರ್, ಒಬ್ಬನಿಗೆ ಎರಡು ಇರ್ತೀವಿ ಸರ್. ಒಬ್ಬನಿಗೆ ಎರಡು ಕಾಸ್ಟ್ ಕೊಡ್ತಾರೆ ಸರ್, ಉದಾಹರಣೆ ಸಮೇತ ನಾವು ಕೊಡ್ತೀವಿ ಸರ್. ಅದೇ ತಹಸೀಲ್ದಾರ್ ಮೇಡಮ್ ರದ್ದು ಮಾಡ್ಯಾರ ಸರ್. ಚುನಾವಣೆ ನಿಂತಿದ್ರು ಸರ್ ಅವರು, ಸಂತೋಷ್ ಕಡಬೂರ್ ಅಂತೇಳಿ ಮತ್ತು ಇನ್ನೊಬ್ಬ ವೀರೇಶನ್ ಅವರು, ಅವರಿಬ್ಬರದು ರದ್ದಾಗ್ಯದ ಸರ್. ಈಗೇನು ಅಂಬವ್ವನ್ ಅವ್ರು ನಿಂತಿರು ಪಟ್ಟಣ ಪಂಚಾಯತಿ ಅವ್ರದ್ದು ರದ್ದಾಗ್ಯದ ಸರ್. ಡಿ ಸಿ ಮೇಡಮ್ ಅವ್ರು ರದ್ದು ಮಾಡ್ಯಾರ, ಡಿ ಸಿ ಮೇಡಮ್ ಅವ್ರು ರದ್ದಾಗ್ಯಾರ. ಇದ್ರ ಸಂಬಂಧಪಟ್ಟ ಟೋಟಲ್ ನೀವು ಬಿಜಾಪುರ ಬಿದಾರಿ ಅಂತ ಕೇಳಿದ್ರೆ ಇದು ಕೋರ್ಟ್ನಾಗ ನಡೆದ ಸರ್. ಅದಕ್ಕೆ ವರದಿ ಕೊಡು ಅಂತೇಳಿ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣದವ್ರು ಆದೇಶ ಮಾಡಿದ್ರು. 1 ವರ್ಷ ಆಯಿತು, ಇಲ್ಲವ್ರಿಗೆ ಯಾರು ವರದಿ ಕೊಟ್ಟಿಲ್ಲ. ಅದು ಅವ್ರಿಗೆ ವರದಿ ಕೊಡುವಂಥದ್ದು ಅದೇ ಅಧಿಕಾರಿಗಳ ಮೇಲೆ ಯಾವುದೇ ಮನಸ್ಸು ಬರಲಾಗದ. ಅದು ಕೋರ್ಟ್ ಏನಾದ ಕ್ರಮ ತಗೋತದೆ ಸರ್. ನಾವು ನಿಜವಾದಿದ್ದವ್ರಿಗೆ ನಾವು ಯಾರು ಏನು ಬೇಡಮಲ್ಲ ಸರ್. ಅದು ನಾಯಕ ಅಂದ್ರೆ ನಮ್ಮದೇ ಪರ್ಯಾಯ ಪದ ಅದ. ಕ್ರಮ ಸಂಖ್ಯೆ ಸಣ್ಣ ಗೆಜೆಟ್ ಅದ ಸರ್, 32 ಕ್ರಮ ಸಂಖ್ಯೆ ಸಣ್ಣ ಗೆಜೆಟ್ ಅದ. ಈ ಬೊಮ್ಮಾಯಿಗೆ ಯಾವುದೇ ಸೇರಿಸೋದು ತೆಗೆದು ಅಧಿಕಾರ ಅಂತ ಇಲ್ಲ ಸರ್. ಅವರು SC/ST ಬೇರೆ ಜನಾಂಗದ ಸೇರಿಸೋದು ತೆಗೆದು ಅವ್ರು ಮಾಡ್ಬೋದು. ಬೊಮ್ಮಾಯಿ ಸಾಬ್ರು ಅವ್ರು ಸುಳ್ಳು ಹೇಳಿಕೆ ಕೊಟ್ಟು ದಾರಿ ತಪ್ಪಿಸಂತ ಕೆಲಸ ಮಾಡ್ಯಾರ. ಅದರ ಪರಿಣಾಮ ಅವ್ರು ಉಂಡಾರ. ಇದೇ ರೀತಿ ಈ ಸರ್ಕಾರದವ್ರು ಮಾಡಿದ್ರೆ ನಮ್ಮ ಬಳಿ ಎಲ್ಲ ನಮ್ಮ ಶಾಸಕರು, ಗುಲ್ಬರ್ಗ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ನಮ್ಮ ಎದುರಾಳಿ ನಮ್ಮ ಎದುರು ಸಮಾಜದವ್ರು ನಾವು ಕರೆ ಇದ್ದೀವಿ ಅಂತ ಉದಾಹರಣೆ ನಿನ್ನೆ ನಮ್ಮ ಮತ್ತಿಮಠ ಸರ್ ಅವ್ರು ಹೇಳಿದ್ರು, ನಾವೇ ಕೊಡಿಸಿವಿ, ನಾವು ಕೊಡಬೇಕು, ನಮ್ಗೆ ಅನ್ಯಾಯ ಆಗತ್ತದ ಅಂತೇಳಿ. ಸರ್ ಅದ್ರ ಬಗ್ಗೆ ಪರಿಣಾಮಪೂರ್ಣವಾಗಿ ಓದಿ ಅಧ್ಯಯನ ಮಾಡಿಕೊಂಡು ನಿಮ್ಮ ಸರ್ಕಾರದಾಗ ಕಾನೂನು ಸಲಹೆ ತಗೊಂಡು ಅದ್ರ ಬಗ್ಗೆ ಹೆಜ್ಜೆ ಇಡ್ರಿ. ನೀವು ಅದು ಬಿಟ್ಟು ನೀವು ಜಾತಿ ಮಧ್ಯದಾಗ ಬೀಜ ಬಿತ್ತುವಂತ ದಾರಿ ತಪ್ಪಿಸ. ಈ ಸಂದರ್ಭದಲ್ಲಿ ರಾಮು ನಾಯಕ್, ಮಹೇಶ್ ನಾಯಕ್, ಶರಣು ಸುಬೇದಾರ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ್ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. EPF ವ್ಯಾಪ್ತಿಯಿಂದ ಹೊರಗುಳಿದ ಅರ್ಹ ಉದ್ಯೋಗಿಗಳನ್ನು ಸ್ವಯಂ ಪ್ರೇರಣೆಯಿಂದ ದಾಖಲು ಮಾಡಲು ಅರ್ಹ ಉದ್ಯೋಗಿಗಳನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರುವ ಸುವರ್ಣಾವಕಾಶ ಕಲ್ಪಿಸಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಾಮಾನ್ಯ ಭವಿಷ್ಯ ನಿಧಿ ಕಚೇರಿಯ ಕಲಬುರಗಿ ಪ್ರಾಂತೀಯ ಆಯುಕ್ತ ಎಂ ಸುಬ್ರಹ್ಮಣ್ಯಂ ತಿಳಿಸಿದ್ದಾರೆ. ಬುಧವಾರ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ನವೆಂಬರ್ 1ರಿಂದ 2026 ಏಪ್ರಿಲ್ 30ರವರೆಗೆ 6 ತಿಂಗಳ ಕಾಲ ಉದ್ಯೋಗದಾತರು ಕಾರ್ಮಿಕರನ್ನು ನೋಂದಾಯಿಸಲು ಸುವರ್ಣಾವಕಾಶ ಕಲ್ಪಿಸಿದೆ. 2017ರ ಜುಲೈ 1ರಿಂದ 2025ರ ಅಕ್ಟೋಬರ್ 31ರವರೆಗೆ ಕೆಲಸಕ್ಕೆ ಸೇರಿದ ಕಾರ್ಮಿಕರನ್ನು PF ವ್ಯಾಪ್ತಿಗೆ ಸೇರಿಸಿದ ಪ್ರಕರಣದಲ್ಲಿ ನೌಕರರ ವಂತಿಗೆ ಪಡೆಯದ ಅಂಥ ನೌಕರರನ್ನು EPFO ಕಚೇರಿಯಲ್ಲಿ ನೋಂದಾಯಿತ ಉದ್ಯೋಗದಾತರು ಈ 6 ತಿಂಗಳ ಕಾಲದ ವಿಶೇಷ ದಾಖಲಾತಿ ಅಭಿಯಾನದಲ್ಲಿ ಕೇವಲ ₹100 ದಂಡ ಪಾವತಿ
ಮತ್ತು ಸಂಸ್ಥೆ ಪಾಲಿನ ಹಣ ಭರಿಸಿ ನೋಂದಾಯಿಸಬಹುದಾಗಿದೆ. ನೌಕರರನ್ನು ಸಾಮಾಜಿಕ ಭದ್ರತೆ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಕಂಪನಿಗಳಿಗೆ ಯಾವುದೇ ಹೆಚ್ಚಿನ ದಂಡ ಶುಲ್ಕ ವಿಧಿಸುವಂತಿಲ್ಲ. ಕಂಪನಿಗಳು ಇದರ ಲಾಭ ಪಡೆಯಬೇಕು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ ಜಿಲ್ಲೆಗಳಲ್ಲಿ ಬಹುತೇಕ ಕಂಪನಿಗಳು ತಮ್ಮಲ್ಲಿ ನೌಕರರನ್ನು PF ವ್ಯಾಪ್ತಿಗೆ ಒಳಪಡಿಸಿರುವುದಿಲ್ಲ. ಇದರಿಂದ ನೌಕರರಿಗೆ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ. ಅರ್ಹರಿಗೆ ಕಾರ್ಮಿಕ ಸೌಲಭ್ಯ ದೊರಕಿಸಲು ಉದ್ಯೋಗದಾತರು ಹೆಚ್ಚು ಮುತುವರ್ಜಿ ವಹಿಸಿ ನೋಂದಣಿ ಅಭಿಯಾನ ಯಶಸ್ವಿಗೊಳಿಸಬೇಕು. ಇನ್ನು ಕೇಂದ್ರ ಸರ್ಕಾರ ಕಾರ್ಮಿಕ ವರ್ಗಕ್ಕೆ 16 ಯೋಜನೆಗಳು ಜಾರಿಗೆಗೊಳಿಸುತ್ತಿದ್ದು, ಇದರ ಲಾಭ ಪಡೆಯಲು EPFO ಕಚೇರಿಯಲ್ಲಿ ನೋಂದಾಯಿತ ಪ್ರತಿಯೊಂದು ಸಂಸ್ಥೆ ತಮ್ಮ ಕಂಪನಿಯ ವಿವರವನ್ನು ನಮೂನೆ 5ರಲ್ಲಿ ಅಪ್ಡೇಟ್ ಮಾಡಬೇಕು ಎಂದರು. ಕೇಂದ್ರ ಸರ್ಕಾರವು ಶ್ರಮಿಕ ವರ್ಗ ಮತ್ತು ಉದ್ಯೋಗ ನೀಡುವ ಕಂಪನಿಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ PM ವಿಕಸಿತ ಭಾರತ ಯೋಜನೆ ಕಳೆದ ಆಗಸ್ಟ್ 1ರಿಂದ ಜಾರಿಗೊಳಿಸಿದ್ದು, ಇದರಡಿ ಆಗಸ್ಟ್ 1ರಿಂದ ಯಾವುದೇ ITI ಡಿಪ್ಲೊಮಾ ಪದವಿ ತೇರ್ಗಡೆಯಾದ ಅಭ್ಯರ್ಥಿ ಯಾವುದೇ ಕಂಪನಿಯಲ್ಲಿ ಮಾಸಿಕ 1 ಲಕ್ಷ ರೂಪಾಯಿ ಒಳಗಿನ ವೇತನದ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿಯೇ 1 ವರ್ಷ ಸತತವಾಗಿ ಕೆಲಸ ನಿರ್ವಹಿಸಿದ್ದಲ್ಲಿ ಗರಿಷ್ಠ 15,000 ರೂಪಾಯಿಗಳನ್ನು ನೌಕರರಿಗೆ ಸರ್ಕಾರ ಪ್ರೋತ್ಸಾಹಧನ ನೀಡಲಿದೆ. ಇನ್ನು ಆರಂಭಿಕ 6 ತಿಂಗಳ ಪೂರ್ಣಗೊಳಿಸಿದ ನಂತರ ಮೊದಲನೇ ಕಂತಿನ ಪ್ರೋತ್ಸಾಹಧನ ಸಿಗಲಿದೆ ಎಂದು ಎಂ ಸುಬ್ರಹ್ಮಣ್ಯಂ ತಿಳಿಸಿದರು. ಇನ್ನು ಪಿಂಚಣಿ ಪಡೆಯುವ ನೌಕರರು ವಾರ್ಷಿಕ ಜೀವಿತಾವಧಿಯ ಜೀವನ ಪ್ರಮಾಣ ಪತ್ರ ಸಲ್ಲಿಸಲು ಇನ್ಮುಂದೆ ಬ್ಯಾಂಕ್, PF ಸೇರಿದಂತೆ ಯಾವುದೇ ಕಚೇರಿಗೆ ಅಲಿದಾಡಬೇಕಿಲ್ಲ. ಸ್ಮಾರ್ಟ್ಫೋನ್ನಲ್ಲಿ ಆಧಾರ್ ಫೇಸ್ ರೀಡ್ ಅಥವಾ ಜೀವನ್ ಪ್ರಮಾಣನ್ ಫೇಸ್ ಆ್ಯಪ್ ತಂತ್ರಾಂಶ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ವರ್ಷಕ್ಕೊಮ್ಮೆ ಮೊಬೈಲ್ ಕ್ಯಾಮೆರಾ ಸಹಾಯದಿಂದ ಮುಖ ದೃಢೀಕರಣ ನೀಡಿದ್ದಲ್ಲಿ ಆನ್ಲೈನ್ ಮೂಲಕವೇ ಜೀವನ ಪ್ರಮಾಣಪತ್ರ ಸಲ್ಲಿಸಬಹುದಾಗಿದೆ. ಪಿಂಚಣಿದಾರರು ಇದಕ್ಕಾಗಿ ತಮ್ಮ ಕುಟುಂಬಸ್ಥರ ಸಹಾಯ ಪಡೆಯಬಹುದಾಗಿದೆ ಎಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಲೆಕ್ಕಾಧಿಕಾರಿಗಳಾದ ಅರ್ಸಲಾಂ ಎಂ ಕಿತ್ತೂರು ಮತ್ತು मदन कुलकर्णी इधर इसको किसी की ज़रूरत नहीं है, मतलब आइडेंटिफिकेशन पहले हम क्या करते थे, एम्प्लॉयर से अटेस्टेशन मांगते थे, एम्प्लॉयर क्लेम भेजते थे, ये सब हमको नहीं चाहिए। अब एक बार एक फेस आइडेंटिफिकेशन से अप्रूव हो गया तो सभी लोगों को हम विनती करते हैं कि जो उमंग ऐप है, गवर्नमेंट का एक उमंग ऐप है, उसमें से आप ये एक्टिवेशन फेस आइडेंटिफिकेशन कर सकते हैं। वहाँ खाली आपका आधार नंबर और आधार लिंक्ड मोबाइल डिटेल्स होना चाहिए, उसके साथ आप फेस आइडेंटिफिकेशन कर सकते हैं। इससे बहुत सारे फ़ायदा है। पहले आपको जो भी कंट्रीब्यूशन मिल रहा है उसका मैसेज आएगा, आपको जो भी एडवांस हो या विथड्रॉयल हो, सेटलमेंट हो, जो भी क्लेम करना है वो आसानी से कर पाएंगे। आपको अकाउंट में अगर पैसे भर रहे तो उसका भी इंफॉर्मेशन है, सब आपको खुद मिल जाएगा, किसी के ऊपर डिपेंड करने की ज़रूरत नहीं है। इसलिए सभी एम्प्लॉइज अपना अपना यूएएन को एक्टिवेट करना। यूएएन तो आप सब लोग जानते हैं, इसलिए मैं एलाबरेट नहीं कर रहा हूँ। यूनिवर्सल अकाउंट नंबर एक 12 डिजिट नंबर है, जिससे हम कहाँ भी कितने भी सर्विस करें ये सब जुड़ जाते हैं यूएएन में। इसके बाद एम्प्लॉयर की तरफ से मैं एम्प्लॉयर्स को एक विनती करना चाहता हूँ कि सारे एम्प्लॉयर्स जो भी रजिस्ट्रेशन ऑनलाइन कर रहे हैं, पहले से रजिस्ट्रेशन कर चुके हैं, ये सब लोग अपना KYC मतलब पैन नंबर, GSTN नंबर और मोबाइल नंबर, ईमेल ID ये सब क्लियरली चेक करके अगर कोई करेक्ट करना है तो करना है, क्योंकि हम जो भी इनिशिएटिव्स ले रहे हैं, जो भी नया स्कीम्स इंट्रोड्यूस कर रहे हैं, ये सब उनके पास नहीं पहुंच पा रहे हैं, क्योंकि जब वो रजिस्ट्रेशन करते टाइम में किसी ने किया होगा, उसी के मोबाइल है, उसी का ईमेल है, इसलिए जो भी हम मैसेज डाल रहे हैं या SMS भेज रहे हैं या ईमेल भेज रहे हैं वो उनको नहीं पहुंच रहे हैं। अभी हम रिसेंटली 2 न्यू स्कीम्स इंट्रोड्यूस किए हैं, इसके लिए हम कोशिश कर रहे हैं कि हमारे ऑफिस की तरफ से सभी को इन्फॉर्मेशन पहुंचाने के लिए जब हमारे स्टाफ फ़ोन कर रहे हैं तो हमको पता लग रहा है कि
ये फ़ोन किसी दूसरे आदमी का है, उसका और एस्टेब्लिशमेंट का कोई ताल्लुक नहीं है। तो एम्प्लॉयर इज़ मिसिंग आउट ऑन दिस। इसलिए हम एम्प्लॉयर से ये विनती करते हैं कि सभी लोग अपना अपना करेक्ट डिटेल्स दर्ज करें। और एक रिटर्न है फॉर्म 5A, दिस इज़ कॉल्ड ओनरशिप डिटेल। ये ओनरशिप डिटेल जरूरी है। बहुत सारे प्राइवेट लिमिटेड कंपनीज जानते हैं इसके बारे में, मगर बहुत कॉन्ट्रैक्टर्स जो प्रोपरेटर्स है, पार्टनर्स है, उनको अधिक जानकारी नहीं है इसके बारे में। इसलिए फॉर्म 5A दर्ज करना भी जरूरी है। अब हम जो भी डॉक्यूमेंट या जो भी प्रोसेस कर रहे हैं, ये सब ऑनलाइन हो चुका है EPFO की तरफ से। तो ये फॉर्म 5 देने से क्या होता है कि एक डिजिटल सिग्नेचर सबमिट करने के लिए आसान बन जाता है। अब डिजिटल सिग्नेचर को भी हम छोड़ के ई-साइन पे आ गए हैं। सभी लोगों को आधार है। ऑल एम्प्लॉयर्स आर रिक्वेस्टेड टू गो फॉर ई-साइन। इट इज़ व्हाट यू कैन कॉस्ट इफेक्टिव। आपको कुछ ही पैसे भरने की भी ज़रूरत नहीं है या हर 2 साल को उसको रिन्यू करने की भी ज़रूरत नहीं है। ई-साइन करने से आधार से लिंक्ड मोबाइल को OTP आ जाता है। OTP आप दर्ज करिए तो क्लाइम भी भेज सकते हैं या जॉइंट डिक्लेरेशन भी सबमिट कर सकते हैं। कोई भी डॉक्यूमेंट EPFO को अपनी पोर्टल की तरफ से आसानी से दर्ज कर सकता है। ये 2 चीज़, छोटी चीज़ जैसे फॉर्म 5A सबमिशन और ई-साइन आइडेंटिफिकेशन करने से। ये मेरा विनती है एम्प्लॉयर्स के लिए। थोड़ा ये 2 बात आप विस्तार रूप से प्रस्तुत कीजिए ताकि सभी लोग इसका फ़ायदा उठाएं। अब हम यहाँ उपस्थित हुए कि नए पहले और एक बात है, ये पेंशनर्स है। आप लोग तो आते वक्त तो देखे होंगे, बहुत सारे पेंशनर्स यहाँ बैठे हैं वो डिजिटल लाइफ सर्टिफिकेट देने के लिए। ये एक डिजिटल रिवोल्यूशन है, गवर्नमेंट ऑफ इंडिया ने किया है। EPFO ने भी उसको इम्प्लीमेंट कर रहा है कि हम अब कोई ऑफिस को या बैंक को जाके हमारा लाइफ सर्टिफिकेट सबमिट करने की ज़रूरत नहीं है। सब लोग अपने अपने मोबाइल से ही कर सकते हैं। अगर किसी को इतना मोबाइल और डिजिटल लिटरेसी नहीं है तो कोई भी उसकी फैमिली के आदमी या जान पहचान आदमी भी ये कर सकता है। इसके लिए हम विस्तार रूप से कैंपेन भी लगा रहे हैं। अब गुलबर्ग में भी 2 कैंप रहेगा, उसका भी हम आपको इन्फॉर्मेशन देते रहेंगे। सब लोगों से आप बोल सकते हैं कि ये इन्फॉर्मेशन पहुंचाना है कि वो कैंप्स को अटेंड करके कैसे ये फेस ऑथेंटिकेशन ऐप से डिजिटल लाइफ सर्टिफिकेट सबमिट कर सकते हैं। आप सब लोगों को हमने एक छोटा सा लीफलेट दिया है, उसमें विस्तार रूप से कैसे करना है वो बता दिया गया है। ये बहुत आसानी से कर सकते हैं। एक ही बुजुर्ग लोग जो पेंशनर्स है, जो 60-70 ईयर्स के ऊपर है, वो लोग तकलीफ लेके ऑफिस तक पहुंचने की ज़रूरत नहीं है। थोड़ा ये इन्फॉर्मेशन भी मैं रिक्वेस्ट करता हूँ आपसे उन तक पहुंचने के लिए। उन लोगों को मन में होता है कि हमको PF ऑफिस को जाना है या बैंक को जाना है, जाके फिजिकली ये सबमिट करना है। एक ऐसा आ गया है, उसको चेंज करना थोड़ा टाइम लेता है। हम कोशिश कर रहे हैं अपनी तरफ से। आपसे भी विनती है कि ये थोड़ा आप उनको पहुंचाने में मदद कीजिए। अब हम आएंगे आज की विषय पर। हम रिसेंटली 2 स्कीम्स इंट्रोड्यूस किए हैं। एक प्रधानमंत्री विकसित भारत रोजगार योजना, एक इंसेंटिव स्कीम है जो अभी पढ़ के या कॉलेज कंप्लीट करके या ITI से या पॉलिटेक्निक से जो भी आया है उसको एम्प्लॉयमेंट देने में एम्प्लॉयर को भी कुछ दिक्कत होती है, एम्प्लॉई को भी कोई भी एस्टेब्लिशमेंट में जाके काम करने में वो अपॉर्चुनिटी को ढूंढता रहता है। इसलिए प्रधानमंत्री विकसित रोजगार योजना में 1 अगस्त 25 से चालू किया है। इसमें 2 पार्ट होती है, पार्ट A, पार्ट B कहते हैं। पार्ट A में कोई भी एम्प्लॉई, मतलब जो फर्स्ट टाइम एम्प्लॉई 1 अगस्त 25 के बाद जो भी किसी भी फैक्ट्री में या एस्टेब्लिशमेंट में या शॉप में कहीं भी काम करने के लिए जाता है, उसको पहले अपने UAN जनरेट करना पड़ता है। वो UAN जनरेट करने से ऑटोमेटिकली एस्टेब्लिशमेंट को जहाँ वो काम करता है वो लिंक हो जाता है। जहाँ भी वो जाए
वहाँ कम से कम 6 महीने काम करने से उसको पहले इंस्टॉलमेंट एक इंसेंटिव क्या है कि अप टू 15,000 रुपये तक उसको इंसेंटिव मिलता है पहले एम्प्लॉयज़ के लिए, फर्स्ट टाइम एम्प्लॉयमेंट के लिए। तो एक ऐसा बांट जाता है कि 2 हिस्सों में बांट जाता है। पहले पार्ट 6 महीने कंप्लीट करने के बाद ये 6 महीना उस एस्टेब्लिशमेंट में जरूरी काम करना जरूरी है। इसके बाद एक छोटा सा फाइनेंशियल लिटरेसी कोर्स दिया जाता है, उसकी पोर्टल में आ जाता है, वो 40 मिनट्स की होगी, उसमें वो देख के उसका 2-3 क्वेश्चंस होता है, उसका आंसर करने से फाइनेंशियल लिटरेसी कोर्स कंप्लीट होता है। ये कोर्स कंप्लीट करना और 6 महीने मतलब 1 साल के बाद सेकंड इंस्टॉलमेंट दी जाएगी। ये सेकंड इंस्टॉलमेंट जो भी अमाउंट है वो उसको एक फाइनेंशियल सर्टिफिकेट लाइक FD RD कुछ भी रूप में उसको 1 साल बाद लेने के लिए दिया जाता है। इसका मतलब यह है कि इनको थोड़ा एक एस्टेब्लिशमेंट में 6 महीने कम से कम काम करना और फाइनेंशियल लिटरेसी सेविंग के बारे में जानकारी होना, सोशल सिक्योरिटी के बारे में जानकारी होना, ये उम्मीद है उनसे। जो नया कॉलेज से आता है उसको तो इतना जानकारी नहीं होता, इसलिए ये स्कीम ऐसा डिज़ाइन कर दिया गया है। और इसके अलावा एम्प्लॉयर को जो बेनिफिट आता है वो पार्ट भी है। एम्प्लॉयर्स जिसको एनरोल करते हैं वो सोचते हैं कि पहले विदाउट एनी एक्सपीरियंस किसी को हम ले लिए तो हमारा काम नहीं होता है, तो उसको अकाउंट में लेते हुए गवर्नमेंट ने ये डिसाइड किया कि जो भी एम्प्लॉयज़ को रखता है 6 महीने तक फर्स्ट टाइम एम्प्लॉयज़ को, उसको एम्प्लॉयर को भी बेनिफिट मिलता है। एम्प्लॉयर को बेनिफिट कैसे मिलता है कि हर एक एम्प्लॉय जो नया आया है 1 अगस्त के बाद, जो किसी भी एस्टेब्लिशमेंट में काम कर रहा है 6 महीने लगातार, उसके लिए हर एक एम्प्लॉय के लिए 1,000 तक उसकी सैलरी के डिपेंड पे ये इंसेंटिव दिया जाता है। इंसेंटिव अप टू 3,000 विल बी गिवन। मैं जस्ट बताता हूँ आपको। उसका सैलरी फॉर एग्जांपल 10,000 के अंदर है समझिए, तो 10,000 के अंदर जो है वो 10% के हिसाब से मिलता है एम्प्लॉयर को पर एम्प्लॉई पर मंथ। अगर वो सैलरी 10,000 से 20,000 है तो 2,000 फ्लैट रेट मिलता है पर एम्प्लॉई पर मंथ। ಈಗ ಚಿಕ್ಕದೊಂದು ವಿರಾಮ. RSS ಲಾಠಿ ವಿರುದ್ಧ ಧ್ವನಿ ಎತ್ತುವ ಸಚಿವ ಪ್ರಿಯಾಂಕ್ ಖರ್ಗೆ ದೆಹಲಿ ಸ್ಫೋಟ ಯಾಕೆ ಖಂಡಿಸುತ್ತಿಲ್ಲ? ಆಂದೋಲ ಸ್ವಾಮೀಜಿ ಕಿಡಿ. ಗಣತಿ ಪಟ್ಟಿಯಿಂದ ಕೈಬಿಟ್ಟ ದೇವದಾಸಿ ಕುಟುಂಬದವರನ್ನು ಗಣತಿ ಪಟ್ಟಿಗೆ ಸೇರಿಸಿ ಪುನರ್ವಸತಿ ಕಲ್ಪಿಸುವಂತೆ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ದೆಹಲಿ ಕಾರು ಸ್ಫೋಟ NDA ಸರ್ಕಾರದ ಆಡಳಿತಕ್ಕೆ ಹಾಗೂ ಭಾರತೀಯ ಇತಿಹಾಸಕ್ಕೆ ಕಪ್ಪು ಚುಕ್ಕೆ. RSS ಲಾಠಿ ವಿರುದ್ಧ ಧ್ವನಿ ಎತ್ತುವ ಸಚಿವ ಪ್ರಿಯಾಂಕ್ ಖರ್ಗೆ ದೆಹಲಿ ಸ್ಫೋಟದ ಬಗ್ಗೆ ಯಾಕೆ ಖಂಡಿಸುತ್ತಿಲ್ಲ ಎಂದು
ಆಂದೋಲ ಸಿದ್ಧಲಿಂಗ್ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 11 ವರ್ಷಗಳಲ್ಲಿ ಭಯೋತ್ಪಾದನೆ ಕಾಶ್ಮೀರಕ್ಕೆ ಸೀಮಿತವಾಗಿತ್ತು. ಆದರೆ ಇದೀಗ ಕಳ್ಳ ಮಾರ್ಗದಿಂದ ದೆಹಲಿಗೆ ಬಂದು ಮುಟ್ಟಿದೆ. ದೆಹಲಿಯಲ್ಲಿ ಸ್ಫೋಟ ಆಗಿರುವುದು ಗುಪ್ತಚರ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ. ನರೇಂದ್ರ ಮೋದಿ ಸರ್ಕಾರ ಭಯೋತ್ಪಾದನೆಯ ಮೂಲ ಬೇರು ಕಿತ್ತು ಹಾಕಿ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸೋ ಕೆಲಸ ಮಾಡಬೇಕು. ಟ್ರಂಪ್, ಟರ್ಕಿ ಯಾವುದೇ ದೇಶದವರು ಮಧ್ಯಸ್ಥಿಕೆ ವಹಿಸಿದರೂ ಅವರ ಮಾತು ಕೇಳಬಾರದು. ಪಾಕಿಸ್ತಾನದ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ವಹಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. RSS ಲಾಠಿ ವಿರುದ್ಧ ಧ್ವನಿ ಎತ್ತುವ ಸಚಿವ ಪ್ರಿಯಾಂಕ್ ಖರ್ಗೆ ದೆಹಲಿ ಸ್ಫೋಟದ ಬಗ್ಗೆ ಯಾಕೆ ಖಂಡಿಸುತ್ತಿಲ್ಲ? RSS ನೋಂದಣಿ ಕೇಳೋ ನೀವು ಜೈಷೆ ಮೊಹಮ್ಮದ್ ಸಂಘಟನೆಯ ನೋಂದಣಿ ಒಮ್ಮೆಯಾದರೂ ಕೇಳಿದ್ರಾ ಎಂದು ಪ್ರಶ್ನಿಸಿದರು. ಮುಸ್ಲಿಂ ತುಷ್ಟೀಕರಣದಿಂದ ದೇಶದಲ್ಲಿ ಇಂಥ ಅನಾಹುತ ಸಂಭವಿಸುತ್ತಿವೆ ಎಂದರು. ಕಾಂಗ್ರೆಸ್ ಒಂದು ಸಮುದಾಯವನ್ನು ಓಲೈಕೆ ಮಾಡ್ತಿದೆ. ಇಸ್ಲಾಂ ಭಯೋತ್ಪಾದನೆಯನ್ನು ಕಾಂಗ್ರೆಸ್ ಖಂಡಿಸುತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮೌನ ಭಯೋತ್ಪಾದನೆಗೆ ಸಮ್ಮತಿ ಕೊಡುವಂತಿದೆ. ದೆಹಲಿ ಸ್ಫೋಟದಲ್ಲಿ ಕೇವಲ ಹಿಂದೂಗಳು ಮೃತರಾಗಿದ್ದಿಲ್ಲ, ಮುಸ್ಲಿಮರು ಮೃತಪಟ್ಟಿದ್ದಾರೆ. ಭಾರತದಲ್ಲಿ ಅಶಾಂತಿ ಸೃಷ್ಟಿಸೋದೇ ಅವರ ಗುರಿಯಾಗಿದೆ ಎಂದರು. ದೆಹಲಿ ನಗರದಲ್ಲಿ ಕಳೆದ 11 ವರ್ಷದಿಂದ ಆಗದೇ ಇರುವಂತಹ ಒಂದು ದೊಡ್ಡ ಅನಾಹುತ ಮುಸ್ಲಿಂ ಟೆರರಿಸಂ ಜೈಷೆ ಮೊಹಮ್ಮದ್ ಸಂಘಟನೆಯಿಂದ ಆಗಿದೆ. ಆ ಬಾಂಬ್ ಬ್ಲಾಸ್ಟ್ನಿಂದ ಸುಮಾರು 13 ಜನ ಸಾವನ್ನಪ್ಪಿದ್ದು 20-25ಕ್ಕಿಂತಲೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆ ಭಾರತದ ಇತಿಹಾಸದಲ್ಲಿ ಮತ್ತು NDA ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿದೆ. ಈ ಆತಂಕವಾದಿಗಳ ಉದ್ದೇಶ 2047ಕ್ಕೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ 11 ವರ್ಷಗಳ ಈ ಟೆರರಿಸ್ಟ್ಗಳ ಹೋರಾಟ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಬಾಂಬ್ ದಾಳಿ, ಗುಂಡಿನ ದಾಳಿ. ಆದರೆ ಇವತ್ತು ಕಳ್ಳ ಮಾರ್ಗದಿಂದ ಬಂದು ಇಂಥ ದೊಡ್ಡ ಅನಾಹುತವನ್ನು ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಯಶವನ್ನು ಅವರು ಕಂಡಿದ್ದಾರೆ. ಇದು ಘೋರ, ಅತಿ ಘೋರ ಕೃತ್ಯ. ಈ ಘಟನೆಯಲ್ಲಿ ಕೇವಲ ಹಿಂದೂಗಳು ಮಾತ್ರ ಹತರಾಗಿಲ್ಲ, ಮುಸ್ಲಿಮರು ಕೂಡ ಬಾಂಬ್ ದಾಳಿಯಲ್ಲಿ ಪ್ರಾಣ ತೆತ್ತಿದ್ದಾರೆ. ಈ ಘಟನೆ ನಡಿಬಾರದಾಗಿತ್ತು. ಹೀಗಾಗಿ ನಮ್ಮ ಕರ್ನಾಟಕ ಶಿವಸೇನೆ ಪಕ್ಷ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಆತಂಕವಾದದ ಮೂಲ ಬೇರು ಪಾಕಿಸ್ತಾನ. ಇದು ಪಾಕಿಸ್ತಾನ್ 2 ದಿನ 3 ದಿನ ಆ ದೇಶದ ಮೇಲೆ ದಾಳಿ ಮಾಡಿದರೆ ಬುದ್ಧಿ ಕಲಿಯುವಂಥ ದೇಶ ಇದಲ್ಲ. ಮತ್ತೆ ತಪ್ಪನ್ನು ತಿದ್ದಿಕೊಳ್ಳುವಂತಹ ಮಾನಸಿಕತೆಯೂ ಕೂಡ ಅವರಿಗಿಲ್ಲ.
ಜಾಣನಿಗೆ ಮಾತಿನ ಪೆಟ್ಟು, ಕತ್ತೆಗೆ ಲತ್ತೆ ಪೆಟ್ಟು ಎನ್ನುವ ಹಾಗೆ ನಿರಂತರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಯಾವುದೇ ದೇಶಗಳು ಮಧ್ಯಸ್ಥಿಕೆ ವಹಿಸಿದರೂ ಕೂಡ, ಟ್ರಂಪ್ ಇರಬಹುದು, ಟರ್ಕಿ ಇರಬಹುದು, ಯಾವುದೇ ಇರಲಿ, ಇವರ ಆ ಮಾತಿಗೆ ಸೊಪ್ಪು ಹಾಕದೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ RSS ಪಥಸಂಚಲನ ದೊಣ್ಣೆ ಇಟ್ಕೊಂಡು ಬಂದರೆ ಭಯ ಆಗುತ್ತೆ ಅನ್ನುವ ಮಾತನ್ನು ಹೇಳಿದ ನಮ್ಮ ಕಲಬುರ್ಗಿ ಇನ್ಚಾರ್ಜ್ ಮಿನಿಸ್ಟರ್ ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ದಾಳಿ ಕುರಿತಂತೆ ಖಂಡಿಸ್ತಾ ಇಲ್ಲ. ಅದ್ರ ಬದಲಿಗೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಮೋದಿ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಬಾಲಿಶತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯುದ್ಧ ಪ್ರಾರಂಭ ಮಾಡಿದರೆ ಅವ್ರ ತಂದೆಯವರು ಹೇಳ್ತಾರೆ, ಚುಟುಕ್ ಪುಟುಕು ಯುದ್ಧ ಮಾಡ್ತೀರಿ ನೀವು, ಮತ್ತೆ ಬಾಂಬ್ ಬ್ಲಾಸ್ಟ್ ಆದಾಗ ಆ ಸಂಘಟನೆಗಳ ವಿರುದ್ಧ ಮಾತಾಡೋದಿಲ್ಲ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, RSS ರಿಜಿಸ್ಟ್ರೇಷನ್ ನೀವು ಕೇಳ್ತೀರಿ, ಜೈಷ್ ಎ ಮೊಹಮ್ಮದ್ ರಿಜಿಸ್ಟ್ರೇಷನ್ ಬಗ್ಗೆ ಯಾವತ್ತಾದರೂ ವಿಚಾರ ಮಾಡಿದ್ದೀರಾ? ನೀಲಿ ಶಾಲ್ ಹಾಕೊಂಡು ನಮ್ಮವರು ದೊಣ್ಣೆ ಇಟ್ಕೊಂಡು ಬಂದರೆ ಏನಾಗಬಹುದು ಅಂತ ಪ್ರಶ್ನೆ ಮಾಡ್ತೀರಿ. ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಪ್ರಶ್ನೆ ಮಾಡಿ, ನೀವು ಈಗೇನು ಉತ್ತರ ಕೊಡ್ತೀರಾ ಅವ್ರಿಗೆ? ಈಗೇನು ಪ್ರಶ್ನೆ ಹಾಕ್ತೀರಿ? ದೆಹಲಿ ಕೆಂಪು ಕೋಟೆಯ ಎದುರುಗಡೆ ಏನು ಇಟ್ಕೊಂಡು ಪಥಸಂಚಲನ ಮಾಡ್ತೀರಿ ಭೀಮಾ ಆರ್ಮಿ ಅವರೇ ನೀವು? ಕೇವಲ ಹಿಂದೂ ಸಂಘಟನೆಗಳನ್ನು, ರಾಷ್ಟ್ರಭಕ್ತಿ ಹೆಚ್ಚಿಸುವಂತಹ RSSನನ್ನು ಗುರಿಯಾಗಿಸಿಕೊಂಡು ಹೇಳಿಕೆ ಕೊಡುವವರು ನೀವು. ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನು ನಿರ್ನಾಮ ಮಾಡ್ತೀವಿ ಅಂತ ನಿಮ್ಮ ಸಂಘಟನೆಯವರ ಬಾಯಿಂದ ಬರ್ತಾ ಇಲ್ಲ, ನಿಮ್ಮ ಪಕ್ಷದ ನೇತಾರರ ಬಾಯಿಂದ ಬರ್ತಾ ಇಲ್ಲ. ತಾಕತ್ತಿಲ್ಲ ನಿಮಗೆ. ಟೆರರಿಸ್ಟ್ಗಳಿಗೂ ನಿಂದಿಸಿದರೆ ನಮ್ಮ ಮುಸ್ಲಿಂ ವೋಟ್ ಕಡಿತ ಆಗ್ತಾವೆ ಅನ್ನುವಂಥ ಭಯ ನಿಮ್ಮಲ್ಲಿದೆ. ಹೀಗಾಗಿ ಮುಸ್ಲಿಂ ತುಷ್ಟೀಕರಣದಿಂದಾಗಿ ದೇಶದಲ್ಲಿ ಇಂತಹ ಅನಾಹುತಗಳನ್ನು ನಾವು ಕಾಣಬೇಕಾಗಿದೆ. ಆಮೇಲೆ ಅನಕ್ಷರಸ್ಥರೇ ಉಗ್ರವಾದಿಗಳಾಗ್ತಾರೆ ಅನ್ನುವಂತಹ ಆರೋಪ ಇತ್ತು. ಇವತ್ತು ಬಂಧಿಸಿರುವಂಥವರೆಲ್ಲರೂ ಕೂಡ ಮೆಡಿಕಲ್ ಡಿಗ್ರಿಯನ್ನು ತೆಗೆದುಕೊಂಡವರು, ನುರಿತ ವೈದ್ಯರ ತಂಡವೇ 3,000 kg ಸ್ಫೋಟಕಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಇದಕ್ಕೇನು ಹೇಳುತ್ತೆ ಕಾಂಗ್ರೆಸ್ಸು? MI ಪಾಟೀಲ್ರು RSS ದೇಶ ಹೊಡೆಯುತ್ತೆ ಅಂತ ಮೊನ್ನೆ ದಿನ ಅವರು ಹೇಳಿಕೆ ಕೊಟ್ಟರು. ಇವತ್ತು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಜೈಷ್ ಎ ಮೊಹಮ್ಮದ್ ಬಗ್ಗೆ ಇವತ್ತು ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ ಅವರು. BK ಹರಿಪ್ರಸಾದ್ ಇವರೆಲ್ಲರೂ ಒಂದು ಸಮುದಾಯವನ್ನು ಓಲೈಸಿಕೊಳ್ಳುವುದಕ್ಕಾಗಿ ಇಸ್ಲಾಮಿಕ್ ಟೆರರಿಸ್ಟ್ ಅನ್ನು ಟೀಕೆ ಮಾಡದೇನೆ ಬಾಯಿಗೆ ಕಾಂಗ್ರೆಸ್ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾರೆ. ಇದು ರಾಷ್ಟ್ರದ ಭದ್ರತೆಗೆ ಬಹಳ ದೊಡ್ಡ ಅಪಾಯ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸಬೇಕು, ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೆಸಬೇಕು ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರು
ಇವತ್ತು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದನ್ನು ನೋಡಿದರೆ ಎಲ್ಲೋ ಇಂತಹ ಕೃತ್ಯಗಳಿಗೆ ಇವರ ಮೌನ ಸಮ್ಮತಿ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. RSS ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಇಲ್ಲಿಯ ಕೆಲ ಸಂಘಟನೆಗಳು ನೀಲಿ ಶಾಲ್ ಹಾಕೊಂಡು ಬಂದು, ಅವರೆಲ್ಲ ಹಸಿರು ಶಾಲ್ ಹಾಕೊಳ್ಳೋರು, ನೀಲಿ ಶಾಲ್ ಹಾಕೊಂಡು ಬಂದು ಪ್ರಿಯಾಂಕಾ ಖರ್ಗೆ ಅವರ ಫೋಟೋ ಇಟ್ಕೊಂಡು ಆಜಾದಿ ಆಜಾದಿ ಅಂತ ಕಲಬುರಗಿ ನಗರದ ವೃತ್ತದಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ರು. ಹಮ್ ಚೀನ್ ಕೆ ಲೇಂಗೆ ಆಜಾದಿ, ಹಕ್ ಹಮಾರಿ ಆಜಾದಿ, गुंडागर्दी से आजादी, तुम डंडा लाओ, तुम पुलिस को लाओ, हमें चाहिए आजादी, ಮೋದಿ ತು ಸುನ್ಲೆ ಆಜಾದಿ ಅಂತ ಕೂಗಿದ್ರಲ್ಲ. ಈ ಆಜಾದಿ ಬಯಸುವವರು ಇವತ್ತ್ಯಾಕೆ ಬಾಯಿ ತೆಗಿತಾ ಇಲ್ರಿ? ರಸ್ತೆಗೆ ಯಾಕೆ ಇಳಿತಾ ಇಲ್ಲ? ಇಂಥವರ ಕುಮ್ಮಕ್ಕಿನಿಂದಲೇ ಭಯೋತ್ಪಾದನಾ ಸಂಘಟನೆಗಳು ದೇಶದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿ ನಿಲ್ತಾ ಇದ್ದಾವೆ. ಇದು ಕೇವಲ ಟೆರರಿಸ್ಟ್ಗಳ ಗುರಿ ರಾಷ್ಟ್ರಭಕ್ತರಿಗಲ್ಲ, ಭಾರತದಲ್ಲಿರುವಂತಹ 147 ಕೋಟಿ ಜನರನ್ನು ಗುರಿಯಾಗಿಸಿಕೊಂಡು ಇವರು ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ಮುಸ್ಲಿಂ ಇದ್ದಾನೆ, ಇಲ್ಲಿ ಹಿಂದೂ ಇದ್ದಾನೆ. ನಾನು ಬಾಂಬ್ ಬ್ಲಾಸ್ಟ್ ಮಾಡಿದರೆ ಹಿಂದೂಗಳಷ್ಟೇ ಸಾಯ್ತಾರೆ, ಮುಸ್ಲಿಮ್ ಸಾಯೋದಿಲ್ಲ ಅನ್ನುವಂತಹ ಭಾವನೆ ಇಟ್ಕೊಂಡು ಮಾಡ್ತಾ ಇಲ್ಲ ಅವರು. ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಒಟ್ಟಿನಲ್ಲಿ ಭಾರತದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಅಂತ ಮೊನ್ನೆ ಬಾಂಬ್ ಬ್ಲಾಸ್ಟ್ ಮಾಡಿದ ಪರಿಣಾಮ ಮುಸ್ಲಿಮರು ಕೂಡ ಹತರಾದರು. ಇದನ್ನ ಇಲ್ಲಿಯ ಮುಸಲ್ಮಾನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸುರಕ್ಷಿತ ಮುಸಲ್ಮಾನರಿಗೆ ಸುರಕ್ಷಿತವಾಗಿರುವಂತಹ ರಾಷ್ಟ್ರ ಈ ಜಗತ್ತಿನಲ್ಲಿ ಯಾವುದಾದ್ರಿದ್ರೆ ಅದು ಭಾರತ. ಅಂತ ಭಾರತದ ಭೂಮಿಯಲ್ಲೇ ನಿಂತ್ಕೊಂಡು ಆಜಾದಿ ಆಜಾದಿ ಅಂತ ಹೇಳಿ JNU ಮಾದರಿಯಲ್ಲಿ ನೀವು ಘೋಷಣೆ ಕೂಗ್ತೀರಂದ್ರೆ, ಗಣತಿ ಪಟ್ಟಿಯಿಂದ ಹೊರಗುಳಿದ ದೇವದಾಸಿಯರನ್ನು ಕೂಡಲೇ ಗಣತಿ ಪಟ್ಟಿಗೆ ಸೇರಿಸಿ ಪುನರ್ವಸತಿ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಭೂಸ್ವಾಧೀನದ ಮೂಲಕ ತಲಾ 5 ಎಕರೆ ನೀರಾವರಿ ಜಮೀನು ಕೊಡಲೇಬೇಕು. ರಾಜ್ಯ ಸರ್ಕಾರ ನಡೆಸಿದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಗಣತಿ ಪಟ್ಟಿಯಿಂದ ದೇವದಾಸಿ ಮಹಿಳೆಯರನ್ನು ಕೈಬಿಟ್ಟಿರುವುದನ್ನು ಖಂಡಿಸಿ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕೂಡಲೇ ರಾಜ್ಯ ಸರ್ಕಾರ ದೇವದಾಸಿ ಕುಟುಂಬದವರನ್ನು ಗಣತಿ ಪಟ್ಟಿಗೆ ಸೇರಿಸಿ ಜಿಲ್ಲೆಯ ಎಲ್ಲ ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ಪ್ರತಿ ತಿಂಗಳು 5,000 ರೂಪಾಯಿ ಪಿಂಚಣಿ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ದೇವದಾಸಿ ಸಂಘದ ಜಿಲ್ಲಾ ಅಧ್ಯಕ್ಷೆ ಚಂದಮ್ಮ ಗೊಳ ಹಾಗೂ ರಾಜ್ಯ ಗೌರವಾಧ್ಯಕ್ಷ ಬಸವರಾಜ್ ಮಾತನಾಡಿದರು. ಸಮಸ್ಯೆ ಈಗ ನಮ್ಮದು ಸರ್ವೇದಾಗ ಸೇರಂಥದ್ದು ಸಮಸ್ಯೆ ಅದ ರೀ. ಬಿಟ್ಟು ಹೋದವ್ರ ಪಟ್ಟಿ, ಜನಗಣತಿ ಪಟ್ಟಿ ಮತ್ತು ಎಲ್ಲ ದೇವದಾಸಿ ಹೆಣ್ಮಕ್ಳಿಗೆ 5,000 ರೂಪಾಯಿ ಪೆನ್ಷನ್ ಕುದಿರ್ಬೇಕು. ಎಲ್ಲ ದೇವದಾಸಿ ಹೆಣ್ಮಕ್ಳಿಗೆ ಮನೆ ಕೊಡಬೇಕು ಮತ್ತು ಅವರ ಮಕ್ಕಳಿಗೆ ಸೌಲಭ್ಯ ಕೊಡಬೇಕು. 3 ತಲೆಮಾರು ಅಂಥೇಳಿ ನಾವು ಬೇಡಿಕೆ ಇಟ್ಕೊಂಡಿದ್ದೆವು. ಅವ್ರಿಗೆ 5,000 ಪೆನ್ಷನ್ ಕುಂದಿರಬೇಕು, 2 ಎಕರೆ ಭೂಮಿ ಕೊಡ್ಬೇಕಂತೇಳಿ ನಾವು ಕೇಳ್ತಕತ್ತಿದ್ದೆವು. ಅದಕ್ಕೆ ದೇವದಾಸಿ ಪದ್ಧತಿ ಇಲ್ಲಿಗೆ ತೊಲಗಲ್ಬೇಕಂತೇಳಿ ನಾನು 2 ಮಾತು ಹೇಳಿ ಮುಗಿಸ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ಕಲಬುರಗಿಯಲ್ಲಿ ಈ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಭಾಳ ಮುಖ್ಯವಾಗಿ 2 ಪ್ರಶ್ನೆಗಳಿಗೋಸ್ಕರ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಒಂದನೇದು, ಎಲ್ಲ ದೇವದಾಸಿ ಮಹಿಳೆಯರನ್ನು ಗಣತಿ ಪಟ್ಟಿಯಲ್ಲಿ ತರಬೇಕು. ದೇವದಾಸಿ ಮಹಿಳೆಯರು ಮಾತ್ರ ಅಲ್ಲ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳನ್ನು ಕೂಡ ಗಣತಿ ಪಟ್ಟಿಗೆ ಸೇರಿಸಿ ಎಲ್ಲರನ್ನೂ ಪುನರ್ವಸತಿ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ. 1982ರ ಈಚೆ ದೇವದಾಸಿ ಆದಂಥವರನ್ನು ನಾವು ಗಣತಿ ಪಟ್ಟಿಗೆ ಸೇರಿಸಲ್ಲ ಅನ್ನುವಂಥ ಒಂದು ಒಡಕು ಧ್ವನಿ ಕೇಳಿಸ್ತಾ ಇದೆ. ಅದನ್ನು ತಡಿಬೇಕು. ಎಲ್ಲ ದೇವದಾಸಿ ಮಹಿಳೆಯರನ್ನು ಕೂಡ 2025ರವರೆಗೆ ಇರ್ಬೋದಾದಂಥ ಎಲ್ಲ ದೇವದಾಸಿಯರನ್ನು ಒಂದು ಬಾರಿ ಸಮೀಕ್ಷೆ ಮಾಡಿ ಅವರೆಲ್ಲರಿಗೂ ಪುನರ್ವಸತಿ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ.
ಎರಡನೇದು ಪುನರ್ವಸತಿಯಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ. ಭಾಳ ಮುಖ್ಯವಾಗಿ ಇವತ್ತು ನಮ್ಮ ದಲಿತ ಕುಟುಂಬಗಳು, ದೇವದಾಸಿ ತಾಯಂದ್ರ ಕುಟುಂಬಗಳಿಗೆ ಆಸ್ತಿಗಳಿಲ್ಲ, ಭೂಮಿ ಇಲ್ಲ, ಅವರೆಲ್ಲರೂ ವ್ಯವಸಾಯ ಮಾಡೋಕ್ಕೆ ತಯಾರಿದ್ದಾರೆ. ಆದ್ದರಿಂದ ಈ ಸರ್ಕಾರಗಳು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಾವಿರ ಎಕರೆ ಜಮೀನನ್ನು ಉಚಿತವಾಗಿ ಕೊಡ್ತಾ ಇದ್ದೀರಿ. ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ದೇವದಾಸಿ ತಾಯಂದ್ರಿಗೆ ಭೂ ಸ್ವಾಧೀನ ಮಾಡಿ ಪ್ರತಿ ಗ್ರಾಮದಲ್ಲಿ ಯಾರ್ಯಾರಿಗೆ ಹೆಚ್ಚುವರಿ ಜಮೀನಿದೆ ಅದನ್ನು ದುಡ್ಡು ಕೊಟ್ಟು ನೀವು ಸ್ವಾಧೀನ ಮಾಡಿ 5 ಎಕರೆ ಜಮೀನು ನಮ್ಮ ಎಲ್ಲ ದೇವದಾಸಿ ತಾಯಂದರಿಗೆ ನೀರಾವರಿ ಜಮೀನು ಒದಗಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಮನೆ ನಿವೇಶನ ಕೊಡಬೇಕು. ಪೆನ್ಷನ್ ಏನಿದೆ ಇವತ್ತು ನಮ್ಮ ದೇವದಾಸಿ ಮಹಿಳೆಯರು ಅಂದರೆ ಬೇರೆ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿಯೋರಿರ್ತಾರೆ, ಆದರೆ ಇವತ್ತು ನಮ್ಮ ದೇವದಾಸಿ ಕುಟುಂಬದಲ್ಲಿ ದೇವದಾಸಿ ಮಹಿಳೆ ಮಾತ್ರ ದುಡಿಯೋಳು ಇರ್ತಾಳೆ. ಹಿಂಗಾಗಿ ಒಂದೇ ಯೂನಿಟ್ ಇರೋದು ನಮ್ಮಲ್ಲಿ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ, ಕನಿಷ್ಠ 5,000 ರೂಪಾಯಿ ಮಾಸಿಕ ಪೆನ್ಷನ್ನು ಇವತ್ತು ನಮ್ಮ ಎಲ್ಲ ಮಹಿಳೆಯರಿಗೆ ಸಿಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ದೇವದಾಸಿ ಮಹಿಳೆಯರ ಮಕ್ಕಳು ವಿದ್ಯಾವಂತರಾಗಿದ್ದಾರೆ. ನಮ್ಮ ಇವತ್ತೇನು ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಆಧಾರದಲ್ಲಿ ಉಚಿತ ಎಜುಕೇಷನ್ ಸಿಕ್ಕಿದೆ. SSLC PUC ಡಿಗ್ರಿ ಓದಿದಂಥವ್ರು ಇದ್ದಾರೆ, ಲಾ ಮಾಡಿದಂಥವ್ರು ಇದ್ದಾರೆ, ಆದರೆ ಅವರಿಗೆ ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲದೇ ಇವತ್ತು ನಮ್ಮ ಹೆಣ್ಮಕ್ಕಳು, ವಿದ್ಯಾವಂತ ಹೆಣ್ಮಕ್ಕಳು ಮತ್ತು ತಪ್ಪುದಾರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆ ಒಂದು ಕಡೆಗೆ ಮನೆಯಲ್ಲಿ ವ್ಯವಸಾಯ ಮಾಡೋಕ್ಕೆ ಅವಕಾಶ ಇಲ್ಲ, ಇನ್ನೊಂದು ಕಡೆಗೆ ವಿದ್ಯಾವಂತರಾಗಿ ಉದ್ಯೋಗ ಇಲ್ಲ. ಆದ್ದರಿಂದ ನಿರುದ್ಯೋಗ ಭತ್ಯೆ ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂಥ ಯುವಕರಿಗೆ ತಲಾ 10,000 ರೂಪಾಯಿ ಮಾಸಿಕ ಕೊಡಲೇಬೇಕು ಅವ್ರಿಗೆ ಉದ್ಯೋಗ ಸಿಗೋವರೆಗೆ ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಈ 5-6 ಪ್ರಮುಖ ಪ್ರಶ್ನೆಗಳ ಆಧಾರದಲ್ಲಿ ಒಂದು ಸಮರ್ಪಕವಾದಂಥ ಪುನರ್ವಸತಿಯನ್ನು ಮಾಡಿ ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಗಂಧ ಮಾವಿನ್ಕರ್, ಸುಧಾಮ್ ಧನ್ನಿ, ಶೋಭಾ ತೆಗನೂರ್, ಮಹಾಪುರಿ ಗೊಬ್ಬೂರ್, ಗೌರಮ್ಮ ಹಡಲಗಿ, ಯಲ್ಲಾಬಾಯಿ ಸುಂಟನೂರ್, ಯಲ್ಲಮ್ಮ ನೀಲೂರ್, ಕಾಶಿಬಾಯಿ, ಕಮಲಾಬಾಯಿ ಗೊಳ ಸೇರಿದಂತೆ ಜಿಲ್ಲೆಯ ಹಲವಾರು ದೇವದಾಸಿ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.